ನಮಸ್ತೆ, ಎಲ್ರಿಗೂ ಸ್ವಾಗತ ಈ ಒಂದು ಆಧ್ಯಾತ್ಮಿಕದ ಚಾನಲ್ಗೆ. ಹಾಗೆ ಈ ಒಂದು ಆಧ್ಯಾತ್ಮಿಕ ಚಾನಲ್ ಓಪನ್ ಮಾಡುವಂತಹ ಕಾರಣ ಏನು ಅಂತಂದರೆ, ಸ್ಪಿರಿಚುವಲ್ ಆಗಿ ಎಲ್ಲರೂ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ. ಹಾಗೆ ಸ್ಪಿರಿಚುವಾಲಿಟಿ ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು, ಎಲ್ಲರೂ ತಿಳ್ಕೊಂಡು ಅದನ್ನು ಅನುಸರಿಸಬೇಕು ಅನ್ನೋದು ಒಂದು ವಿಚಾರವಾಗಿತ್ತು. ಸಾಕಷ್ಟು ದಿವಸದ ಹಿಂದೆ ನಾನು ಈ ರೀತಿಯಾದಂತಹ ಒಂದು ಸೇವೆನ ಮಾಡಬೇಕು ಅಂತ ಹೇಳಿ ನಾನು ಡಿಫ್ರೆಂಟ್ ಆಗಿ, ಅಂದರೆ ಕೆಲವು ಕಡೆ ಆ ಸ್ಪಿರಿಚುವಲ್ನ ಆಫ್ಲೈನಲ್ಲಿ ಕ್ಲಾಸ್ ತಗೊಂಡು ನಾನು ಅದನ್ನು ಸೇವೆ ಅಂತ ಕೊಡ್ತಾಯಿದ್ದೀನಿ. ಹಾಗೆ ಕೆಲವೊಂದನ್ನು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವೆಗಳನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಇದೊಂದು ಹೊಸ ಚಾನಲ್ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್ನಲ್ಲಿ ಸ್ಪಿರಿಚುವಾಲಿಟಿ ಅನ್ನೋದನ್ನು ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ಇದನ್ನು ನಾವು ಕೇಳೋದಷ್ಟೇ ಅಲ್ಲ, ನೋಡೋದಷ್ಟೇ ಅಲ್ಲ, ಏನು ಹೇಳ್ತಿದ್ದಾರೆ ಅದನ್ನು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಹಾಗಾಗಿ ನಮ್ಮ ಲೈಫಲ್ಲಿ ಈ ರೀತಿಯಾದಂತಹ ಸ್ಪಿರಿಚುವಾಲಿಟಿನ ನಾವು ಕಂಡುಕೊಳ್ಳೋದು ನಮ್ಮ ಒಂದು ಆತ್ಮ ಉನ್ನತಿ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ. ತುಂಬಾ ನಾವಿಲ್ಲಿ ಕಲಿತೀವಿ ಮತ್ತು ಬೆಳಿತೀವಿ. ತುಂಬ ಕಲಿಯೋದಿದೆ ಆಧ್ಯಾತ್ಮಿಕದಲ್ಲಿ. ಅದಕ್ಕೇನು ಇಂತಿಷ್ಟು ಅಂತಿಲ್ಲ, ತುಂಬಾ ಅದಕ್ಕೆ ಎಂಡ್ ಅನ್ನೋದಿಲ್ಲ. ಅಷ್ಟು ಹೋಗ್ತಾ ಇದ್ದರೆ ಅಷ್ಟು ಕಲಿಯೋದಿದೆ ಮತ್ತು ಎಷ್ಟು ಖುಷಿ ಕೊಡುತ್ತೆ ಆ ಆಧ್ಯಾತ್ಮಿಕ ಅನ್ನೋದು. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಆಧ್ಯಾತ್ಮಿಕದಲ್ಲಿ ಬನ್ನಿ. ಇಲ್ಲಿ ಈ ಒಂದು ಕ್ಲಾಸ್ಗಳಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲ ನೀವು ಉಚಿತವಾಗಿ ತಗೊಳ್ರಿ. ಇನ್ನು ಏನು ಅಂತಂದರೆ, ಇದರಲ್ಲಿ ಮೇನ್ ಧ್ಯಾನ ಅನ್ನೋದನ್ನು ಹೇಳಿಕೊಟ್ಟು ಅದಾದಮೇಲೆ 1 by 1 ಕ್ಲಾಸಸ್ ನಡೆಯುತ್ತೆ. ಧ್ಯಾನ ಆದರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮಗೆ ನಾವು ಸಮಯ ಕೊಟ್ಕೊಂಡು ಆ ಒಂದು ಸಮಯದಲ್ಲಿ ನಾವು ಏಕಾಗ್ರತೆಯನ್ನು ಯಾವ ರೀತಿಯಾಗಿ ರೀಚ್ ಆಗಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ಗಳಲ್ಲಿ ಕಲೀರಿ. ಹಾಗಾಗಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಇದು ಫಸ್ಟ್ ವಿಡಿಯೋ ನಂದು. ಎಲ್ಲರೂ ಈ ಒಂದು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎವ್ರಿಡೇ ಬರುವಂತಹ ವಿಡಿಯೋಸ್ನ ನೀವು ಬೇಗ ನೋಡ್ಕೋಬಹುದು. ಆಮೇಲೆ ಈ ಒಂದು ಸ್ಪಿರಿಚುವಾಲಿಟಿಗೆ ಎಲ್ಲರೂ ಕನೆಕ್ಟ್ ಆಗಿ, ಧ್ಯಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಆ ಒಂದು ಧ್ಯಾನನ ಹೇಳ್ಕೊಡ್ಬೇಕು. ಯಾರೆಲ್ಲ ಅವರವ್ರ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ದಾರೋ ಇವಾಗಿಂದನೇ ಹೇಳ್ಕೊಡಿ. ಆ ಮಕ್ಕಳು ಇವಾಗಿಂದನೇ ಧ್ಯಾನಾಭ್ಯಾಸ ಮಾಡಬೇಕು. ಯಾಕಂದರೆ ಭಗವಂತ ಶ್ರೀ ಆಂಜನೇಯ ಸ್ವಾಮಿ ಕೂಡ ಅಷ್ಟೇ, ಅವರು 2 ವರ್ಷದವರಿದ್ದಾಗಲೇ ಧ್ಯಾನನ ಕಲ್ತಿದ್ರು. ಅವ್ರು ಎಷ್ಟು ಸಾಧನೆ ಮಾಡಿದರು ನೋಡಿ. ಆ ರೀತಿಯಾಗಿ ಒಬ್ಬ ವಾನರ ಆ ರೀತಿಯಾಗಿ ಆ ಒಂದು ಧ್ಯಾನದಿಂದಲೇ ಅಷ್ಟು ಉನ್ನತಿಯನ್ನು ಪಡ್ಕೊಂಡ್ರು ಅಂದರೆ, ನಾವು ಈ ಒಂದು ಮನುಷ್ಯ ಜನ್ಮದಲ್ಲಿ ಬಂದು ನಾವು ಕೂಡ ಸಾಕಷ್ಟು ಸಾಧನೆ ಮಾಡಿದರೆ ನಾವು ಆ ರೀತಿಯಾಗಿ ಬೆಳಿಬೋದು ಅಂತ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಬನ್ನಿ, ಈ ಒಂದು ಸ್ಪಿರಿಚುವಾಲಿಟಿನಲ್ಲಿ ಅಭ್ಯಾಸವನ್ನು ಮಾಡೋಣ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಎಲ್ಲ ಥರ ವಿಷಯಗಳು ಇರುತ್ತೆ. ಆಧ್ಯಾತ್ಮಿಕದಲ್ಲಿ ಹೇಗೆ ಮುಂದುವರಿಬೇಕು ಆ್ಯಂಡ್ ಪ್ರಾಪಂಚಿಕ ನಮ್ಮ ಒಂದು ದೈನಂದಿನ ಜೀವನ ಅವನು ಕೂಡ ಯಾವ ರೀತಿಯಾಗಿ ನಾವು ಸರಿಗೂಡಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದನ್ನು ನಾವಿಲ್ಲಿ ಕಲಿಬಹುದು. ಎಷ್ಟು ನೋಡಿ, ಮನುಷ್ಯನಿಗೆ ತನ್ನ ಪ್ರಾಪಂಚಿಕದ ಜೀವನದ ಜೊತೆಗೆ ಎಷ್ಟು ಬೆರ್ತಿರ್ತಾನೋ ಅದೊಂದೇ ಜೀವನ ಅಲ್ಲ. ಯಾಕೆಂದರೆ ಈ ಒಂದು ಪ್ರಾಪಂಚಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಜೀವನವೂ ಕೂಡ ಅಷ್ಟೇ ಮುಖ್ಯ ಆಗಿದೆ. ಎರಡೂ ಕಡೆಯೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದಕ್ಕಾಗಿ 50% ನಮ್ಮ ಪ್ರಾಪಂಚಿಕ ಜೀವನಕ್ಕೆ, 50% ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಮೀಸಲಾಗಿ ಇಡಬೇಕು. ಈ ರೀತಿ ಮೀಸಲಾಗಿ ಇಟ್ಟಾಗ ಏನಾಗುತ್ತೆ ಅಂದರೆ, ನಿಜವಾಗಲೂ ಸಮ ಹಂತದಲ್ಲಿ ನಾವು ಬೆಳ್ಕೊಂಡು ಬೇಗ ನಮ್ಮ ಆತ್ಮ ಉನ್ನತಿನ ಮಾಡ್ಕೋಬೇಕು. ಏನಿದು ಆತ್ಮ ಉನ್ನತಿ ಅಂತ ಹೇಳ್ತೀರಾ? ಆತ್ಮ ಉನ್ನತಿ ಅಂದರೆ ತುಂಬ ಅನುಭವಗಳು, ಅಂದರೆ ನಮ್ಮ ಒಂದು ಪ್ರತಿಯೊಂದು ಜನ್ಮದಲ್ಲೂ ಬಂದು ಇಂತಿಂಥ ಕೆಲಸ ಮಾಡಬೇಕು ಅಂತ ನಮಗೆ ಇರುತ್ತೆ ಅಲ್ವಾ? ಆ ಏನು ಕೆಲಸಗಳನ್ನು ವಹಿಸ್ಕೊಂಡು ಬಂದಿರ್ತೀವೋ ಅದನ್ನು ಬೇಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅಂದರೆ ಬೇಗ ಮಾಡೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ, ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಆಧ್ಯಾತ್ಮಿಕದಲ್ಲಿ ಬಂದವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಯಾಕೆ ನಾವು ಇಂತಹ ಕೆಲಸಗಳನ್ನು ಬೇಗ, ಅಂದರೆ ನಮ್ಮ ಕರ್ಮಗಳನ್ನು
ನಾವು ಮಾಡಿಕೊಂಡೇ ಹೋಗಬೇಕು ಅನ್ನೋದು ಯಾಕೆ ಹೇಳ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಈ ಉನ್ನತಿ ಅಂದ್ರೇನು, ಸಾಕಷ್ಟು ನಮಗೆ ವಿಚಾರಗಳು ಗೊತ್ತಾಗಬೇಕು, ಎಲ್ಲವನ್ನು ನಾವು ಅದರಲ್ಲಿ ಸಕ್ಸಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮಗೆ ಈ ಒಂದು ಸ್ಪಿರಿಚುಯಾಲಿಟಿಯಿಂದ ಗೊತ್ತಾಗತ್ತೆ. ಹೀಗಾಗಿ ಉನ್ನತಿ ಅಂದ್ರೇ ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಆ ಒಂದು ನಮ್ಮ ಜೀವನ ಚಕ್ರದಿಂದ ಬಿಡುಗಡೆ ಹೊಂದೋದು, ಅಂದರೆ ಕೊನೆ ಲೈಫ್ ಎಲ್ಲಿಗಿದೆ ಅದನ್ನು ಬೇಗ ಬೇಗ ಮಾಡ್ಕೊಳ್ಳೋದು. ಹಾಗಂಥೇಳಿ ಇಷ್ಟರಲ್ಲೇ ನಮಗೆ ಎಲ್ಲ ತಿಳ್ಕೊಂಡು ಬಿಡೋಣ ಹಾಗಲ್ಲ. ನಮ್ಮ ಈ ಜೀವನ ಪೂರ್ತಿ ಉದ್ದಕ್ಕೂ ಎಷ್ಟು ವರ್ಷ, 100 ಇಯರ್ಸ್ ಇರ್ತೀರ, 150 ಇರ್ತೀರ, ಎಷ್ಟೋ ಇರಲಿ, ಅಷ್ಟು ವರ್ಷಗಳವರೆಗೂ ನಾವು ಸಾಕಷ್ಟು ಒಂದು ಇನ್ನು ಮುಂದೆ ಏನಾದ್ರು ಜನ್ಮಗಳಿದ್ದರೆ ಕೂಡ ಅಲ್ಲಿದು ಕೂಡ ಅನುಭವಗಳನ್ನು ಈಗಲೇ ನಾವು ಮಾಡ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ. ಇದಕ್ಕೆ ಆತ್ಮ ಉನ್ನತಿ ಅಂತ ಹೇಳ್ತಾರೆ. ಬೇಗ ಬೇಗ ಪುರೋಗತಿ ಹೊಂದಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಬೆಳವಣಿಗೆ ಇದೆ. ಈ ಒಂದು ಬೆಳವಣಿಗೆ, ಈ ಒಂದು ಆಧ್ಯಾತ್ಮಿಕದಲ್ಲಿ ಯಾರು ಬರ್ತಾರೆ ಅವರಿಗೆ ಅರ್ಥ ಆಗುತ್ತೆ. ಸೊ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪ್ರತಿದಿನ ಬರುವಂತಹ ವಿಡಿಯೋನ ನೀವು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.